ಮದುವೆಯಾದರೂ ಗಂಡಸರು ಬೇರೆ ಹೆಂಗಸರನ್ನು ಕಾಮದ ದೃಷ್ಟಿಯಿಂದ ನೋಡಲು ಕಾರಣಗಳು. ಸ್ನೇಹಿತರೆ, ಈ ವಿಡಿಯೋದಲ್ಲಿರುವ ಮಾಹಿತಿಯನ್ನು ತಪ್ಪದೇ ಎಲ್ಲರೂ ವೀಕ್ಷಿಸಿ ಮತ್ತು ಎಲ್ಲಿಗೂ ಶೇರ್ ಮಾಡಿ. ಇದರಿಂದ ನೊಂದ ಗಂಡಸರ ಮನಸ್ಸಿನಲ್ಲಿರುವ ಭಾವನೆಗಳು ಹೆಂಗಸರಿಗೆ ಗೊತ್ತಾಗುತ್ತೆ ಮತ್ತು ಇದರಿಂದ ಎಷ್ಟೋ ಜನರ ಜೀವನ ಉದ್ಧಾರ ಆಗುತ್ತೆ. 1. ಮದುವೆಯಾದ ಪುರುಷನನ್ನು ಒಮ್ಮೆ ಗಮನಿಸಿ, ಅವನ ಮುಖದಲ್ಲಿ ಯಾವಾಗಲೂ ಕೂಡ ಬೇಜಾರು ನೋವು ಎದ್ದು ಕಾಣುತ್ತದೆ. ಇದಕ್ಕೆ ಕಾರಣ ಏನೆಂದರೆ, ಮನೆಯಲ್ಲಿ ಅವನ ಹೆಂಡತಿ ಸ್ವಂತ ಗಂಡನನ್ನು ಸರಿಯಾಗಿ ನಡೆದುಕೊಳ್ಳದೇ ಇರುವುದರಿಂದ, ಅವಳು ತನ್ನ ಗಂಡನ ಕಾಳಜಿ ವಹಿಸದೇ ಇರುವುದರಿಂದ ಗಂಡನ ಮನಸ್ಸು ವಿಚಲಿತಗೊಳ್ಳುತ್ತದೆ ಮತ್ತು ಹೆಂಡತಿಯ ಮೇಲಿನ ಪ್ರೀತಿಯನ್ನು ಕಡಿಮೆಗೊಳಿಸುತ್ತಾ ಸಾಗುತ್ತಾನೆ. 2. ಸ್ವಂತ ಹೆಂಡತಿ ಆದವಳು ಗಂಡನ ಮನಸ್ಸಿಗೆ ತಕ್ಕಂತೆ ನಡೆದುಕೊಳ್ಳದೇ ಇದ್ದರೆ, ಗಂಡನ ಇಷ್ಟದ ಬಟ್ಟೆ ಧರಿಸಿದೆ ಇದ್ರೆ, ಗಂಡನಿಗೆ ಇಷ್ಟವಾಗುವ ರೀತಿಯಲ್ಲಿ ಅಡುಗೆ ಮಾಡಿದೆ ಇದ್ರೆ, ಗಂಡನ ಕಾಳಜಿ ಮಾಡದೇ ಇದ್ದರೆ ಗಂಡ ನಿಧಾನವಾಗಿ ಹಾದಿ ತಪ್ಪುತ್ತಾನೆ ಮತ್ತು ಬೇರೆ ಹೆಂಗಸರನ್ನು ನೋಡಿ ಜೊಲ್ಲು ಸುರಿಸುತ್ತಾನೆ. ಇದರಿಂದ ದಿನ ಕಳೆದಂತೆ ಸಂಸಾರದಲ್ಲಿ ಬಿರುಕು ಮೂಡಲು ಶುರುವಾಗುತ್ತದೆ. 3. ಎಲ್ಲದಕ್ಕಿಂತ ಮುಖ್ಯವಾಗಿ ಹೆಂಡತಿ ಆದವಳು ಗಂಡನಿಗೆ ಕಾಮಸುಖ ನೀಡದೇ ಇದ್ದರೆ ಗಂಡ ಸಹಜವಾಗಿಯೇ ಬೇರೆ ಹೆಂಗಸರತ್ತ ಕಣ್ಣು ಹಾಯಿಸುತ್ತಾನೆ. ಹೌದು ಸ್ನೇಹಿತರೆ, ಇದು ತುಂಬಾ ಮುಖ್ಯ ಆಗುತ್ತೆ. ಪತಿಯಾದವನು ಪತ್ನಿಯಿಂದ ಬಯಸುವುದು ಪ್ರೀತಿ ಮತ್ತು ರಾತ್ರಿ ಸಮಯದಲ್ಲಿ ಸಂಭೋಗದ ವಿಷಯದಲ್ಲಿ ತೃಪ್ತಿಯಾಗುವುದು. ಇದರಲ್ಲಿ ಹೆಂಡತಿಯ ಗಂಡನಿಗೆ ತೃಪ್ತಿಪಡಿಸುವುದು ಅವಳ ಕರ್ತವ್ಯವಾಗಿರುತ್ತದೆ. ಪತ್ನಿಯಾದವಳು ಸಂಸಾರದಲ್ಲಿ ಎಷ್ಟೇ ಕಷ್ಟ ನೋವುಗಳು ದುಃಖಗಳು ಬಂದರೂ ಕೂಡ ಗಂಡನಿಗೆ ಸಂಭೋಗದ ವಿಷಯದಲ್ಲಿ ತೃಪ್ತಿ ಮಾಡಲೇಬೇಕು. ಇದರಿಂದ ಗಂಡನ ಮನಸ್ಸು ರಿಲ್ಯಾಕ್ಸ್ ಆಗುತ್ತದೆ ಮತ್ತು ಅವನು ಮಾಡುವ ಎಲ್ಲ ಕೆಲಸದಲ್ಲಿಯೂ ಕೂಡ ಬೇಜಾರಿಲ್ಲದೆ ಮಾಡುತ್ತಾನೆ ಮತ್ತು ಇದರಿಂದ ಗಂಡ ಹೆಂಡತಿಯ ಸಂಬಂಧ ಗಟ್ಟಿಯಾಗಿ ಉಳಿಯುವುದಲ್ಲದೆ ಒಬ್ಬರಿಗೊಬ್ಬರ ಮೇಲಿನ ಪ್ರೀತಿ ಹೆಚ್ಚಾಗುತ್ತದೆ. 4. ಇನ್ನು ಮತ್ತೊಂದು ಮುಖ್ಯವಾದ ಕಾರಣ ಏನು ಅಂದ್ರೆ, ಹೆಂಡತಿ ಆದವಳು ಗಂಡನಿಗೆ ಇಷ್ಟವಾಗುವ ರೀತಿ ಬಟ್ಟೆ ಧರಿಸಬೇಕು. ಗಂಡನಿಗೆ ಸೀರೆ ಇಷ್ಟ ಅಂದ್ರೆ ಸೀರೆ ಉಡಬೇಕು. ಗಂಡನಿಗೆ ಫ್ಯಾನ್ಸಿ ಮಾಡೆಲ್ ಡ್ರೆಸ್ ಇಷ್ಟ ಆದರೆ ಆ ರೀತಿ ಧರಿಸಬೇಕು. ನಿಮಗೆ ಹೊರಗಡೆ ಸುತ್ತಾಡುವುದಕ್ಕೆ ನಾಚಿಕೆಯಾದರೆ ಮನೆಯಲ್ಲಿ ಗಂಡನ ಹತ್ತಿರ ಮಾತ್ರ ಅವನಿಗೆ ಇಷ್ಟವಾಗುವ ರೀತಿಯಲ್ಲಿ ಬಟ್ಟೆ ಧರಿಸಬೇಕು. 5. ಇನ್ನು ಕೊನೆಯ ಮುಖ್ಯ ಕಾರಣ ಏನು ಅಂದ್ರೆ, ಗಂಡಸರು ಹೊರಗಡೆ ಹೋದಾಗ ಹೆಂಗಸರು ಸುಂದರವಾದ ಮೈಮಾಟವನ್ನು ನೋಡಿ ಕಳೆದು ಹೋಗುತ್ತಾರೆ. ಇದರಿಂದ ಏನಾಗುತ್ತೆ ಅಂದ್ರೆ, ಹೆಂಡತಿಯ ಮೇಲಿನ ಪ್ರೀತಿಯನ್ನು ಕಳೆದುಕೊಳ್ಳುತ್ತಾನೆ. ಹೊರಗಡೆ ಹೆಂಗಸರು ಮೈ ಕೈ ತುಂಬಿಕೊಂಡು ಚೆನ್ನಾಗಿ ಮಾಡಲಾಗಿ ಸುತ್ತಾಡುತ್ತಿದ್ದರೆ ಅದು ಗಂಡಸರಿಗೆ ಕಣ್ಣು ಕುಕ್ಕುವ ಹಾಗೆ ಇರುತ್ತದೆ. ಇದನ್ನು ಸ್ವಂತ ಹೆಂಡತಿಯಾದವಳು ಮೊದಲು ಗಮನಿಸಬೇಕು. ಅದನ್ನು ಬೇಗ ಗಮನಿಸಿ ತಮ್ಮ ಸ್ವಂತ ಗಂಡ ಯಾವ ರೀತಿ, ಹೆಂಡತಿಯಾದಳು ಯಾವ ರೀತಿ ಇಷ್ಟ ಇರಲು ಇಷ್ಟಪಡುತ್ತಾನೋ ಆ ರೀತಿ ನೀವು ಕೂಡ ಗಂಡನಿಗೆ ಇಷ್ಟವಾಗುವ ರೀತಿ ಬಟ್ಟೆ ಧರಿಸಿ ಅವರ ತರಹ ಮೈಮಾಟವನ್ನು ಬೆಳೆಸಿಕೊಳ್ಳಿ ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಬೇರೆಯವರ ಮುಂದೆ ಗಂಡನಿಗೆ ಮರ್ಯಾದೆ ಕೊಟ್ಟು ಮಾತನಾಡಿ. ಇದರಿಂದ ಗಂಡನಿಗೆ ಹೆಂಡತಿಯ ಮೇಲಿನ ಪ್ರೀತಿ ಹೆಚ್ಚುತ್ತದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ. ಇದೇ ತರಹದ ಒಳ್ಳೆಯ ಮಾಹಿತಿಗಳಿಗೋಸ್ಕರ ನಮ್ಮ ಚಾನಲ ಫಾಲೋ ಮಾಡಿ.